ಸಾರಿಗೆ ನೌಕರರು ಒಂದಷ್ಟು ಬೇಡಿಕೆಗಳನ್ನ ಮುಂದಿಡುವ ಮುಖಾಂತರವಾಗಿ ನಾಳೆ ಮುಷ್ಕರಕ್ಕೆ ಕರೆಯನ್ನ ಕೊಟ್ಟಿದ್ರು. ಸದ್ಯಕ್ಕೆ ಮುಷ್ಕರವನ್ನ ಹಿಂಪಡಿತಾರ ಅನ್ನುವಂತ ಪ್ರಶ್ನೆ ಬಂದಿದೆ. ಯಾಕಂತಂದ್ರೆ ಇದರ ಮಧ್ಯದಲ್ಲಿ ಹೈಕೋರ್ಟ್ ಆದೇಶವನ್ನ ಹೊರಡಿಸಿರುವಂತದ್ದು. ಈ ಕುರಿತಂತೆ ಮಾತನಾಡೋದಕ್ಕೆ ಜಂಟಿ ಕ್ರಿಯಾ ಸಮಿತಿಯ ಮುಖಂಡರಾಗಿರುವಂತಹ ಮಂಜುನಾಥ್ ಅವರ ನಮ್ಮ ಜೊತೆಗಿದ್ದಾರೆ. ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತಿನ ಬೆಳವಣಿಗೆಯನ್ನ ನೋಡಿದ್ರೆ ಮುಂದಿನ ನಿಮ್ಮ ಹೋರಾಟ ಯಾವ ರೀತಿಯಾಗಿರುತ್ತೆ? ಈಗ ನ್ಯಾಯಾಲಯ ಒಂದು ತೀರ್ಪನ್ನ ಕೊಟ್ಟಿದೆ ಅಂತೇಳಿ ಮಾಧ್ಯಮಗಳ ಮೂಲಕ ನಮಗೆ ಗೊತ್ತಾಗ್ತಾ ಇದೆ. ಸೊ ನಮಗೆ ಇನ್ನೂ ಅದರ ಪ್ರತಿ ಸಿಕ್ಕಿಲ್ಲ. ಆ ಪ್ರತಿ ಪಡೆದು ಅದರಲ್ಲಿ ಏನಿದೆ ಅಂತಕ್ಕಂಥ ಒಂದು ಅಂಶವನ್ನು ನಾವು ನೋಡಿ ನಾವು ಜಂಟಿ ಕ್ರಿಯಾ ಸಮಿತಿಯ ಒಂದು ಭಾಗ CITU ನಾವೊಬ್ಬರೇ ಯಾವ ತೀರ್ಮಾನವನ್ನು ನಾವು ಕೈಗೊಳ್ಳಲಿಕ್ಕೆ ಆಗೋದಿಲ್ಲ. ಅದರಿಂದ ಜಂಟಿ ಕ್ರಿಯಾ ಸಮಿತಿ ಅದನ್ನು ಸ್ಟಡಿ ಮಾಡಿ ಇವತ್ತಿನ 4 ಗಂಟೆ ಒಂದು ಸಮಯಕ್ಕೆ ನಿಮ್ಮನ್ನು ಕರೆದು ನಾವು ವಿಚಾರವನ್ನು ತಿಳಿಸ್ತೀವಿ. ನಾವು ಈಗಲೂ ಕೂಡ ಮುಷ್ಕರದ ತಯಾರಿಲೇ ಇದ್ದೀವಿ. ಈ ರಾಜ್ಯವ್ಯಾಪಿ ಮುಷ್ಕರದ ತಯಾರಿನಲ್ಲೇ ಇದ್ದೀವಿ. ಮುಷ್ಕರ ನಾಳೆ 6 ಗಂಟೆಯಿಂದ ಆರಂಭ ಆಗಬೇಕಾಯಿತು. ಜಂಟಿ ಕ್ರಿಯಾ ಸಮಿತಿ ಇದನ್ನೆಲ್ಲ ಚರ್ಚೆ ಮಾಡಿ 4 ಗಂಟೆಗೆ ಒಂದು ತೀರ್ಮಾನಕ್ಕೆ ಬರ್ತೀವಿ. ಸರ್, ಈಗ 2023-25ರಲ್ಲೂ ಸಹ ಹೈಕೋರ್ಟ್ ಒಂದು ಆದೇಶವನ್ನ ಹೊರಡಿಸಿ ಮಧ್ಯೆ ಪ್ರವೇಶಿಸಿ ನಿಮ್ಮ ಹೋರಾಟವನ್ನ ಹತ್ತಿಕ್ಕಿತ್ತು ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದಾವೆ. ಸೊ ಮತ್ತೆ ಇದರ ಹಿಂದೆ ಸರ್ಕಾರ ಏನಾದ್ರು ಪ್ಲಾನ್ ಮಾಡ್ತಾ ಇದೆಯಾ ನಿಮ್ಮ ಹೋರಾಟವನ್ನ ಹತ್ತಿಕ್ಕುವುದಕ್ಕೆ? ಹೌದು, ನಿರಂತರವಾಗಿ ರಾಜ್ಯ ಸರ್ಕಾರಗಳು ಆ ಪ್ರಕ್ರಿಯೆಯನ್ನು ಮಾಡ್ತಾರೆ. ಯಾಕೆಂದ್ರೆ ದುಡಿಯುವ ವರ್ಗ ಹೋರಾಟಕ್ಕೆ ಹೋದಾಗ ಅದನ್ನ ದುರ್ಬಲಗೊಳಿಸ್ಲಿಕ್ಕೆ ಅಥವಾ ಕಡಿವಾಣ ಹಾಕ್ಲಿಕ್ಕೆ ಸಹಜವಾಗಿ ಅವರು ಆಳುವ ವರ್ಗದ ನೀತಿಗಳ ಭಾಗವಾಗಿ ಅದನ್ನು ಬಳಸ್ತಾ ಇದ್ದಾರೆ. ಇದು ಸರಿಯಾದ ಬೆಳವಣಿಗೆ ಅಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನ್ಯಾಯಾಲಯಕ್ಕೆ ಹೋಗೋಕೆ ಮುಂಚೆನೆ ಶಟ್ಲು ಮಾಡಬೇಕಾಯಿತು. ಈಗ PIL ಹಾಕ್ಸೋ ಬದಲು ಅವ್ರ ಮಾತುಕತೆ ಕರೆದು ಏನೋ ಬಹುಪಾಲು ಬೇಡಿಕೆಯನ್ನು ಈಡೇರಿಸಿದೀವಿ ಅಂತಾರೆ. ಬಹಳ ಮುಖ್ಯವಾದಂಥ ಬೇಡಿಕೆ ಇದೆ ಅಲ್ಲಿ. 1/1/2024ರಿಂದ ವೇತನ ಜಾರಿ ಆಗಬೇಕು. 12.5% ಸಾರಿಗೆ ನಿಗಮಗಳ ನೌಕರರಿಗೆ ಅತ್ಯಂತ ಕನಿಷ್ಠ ಮಟ್ಟದ ವೇತನ ಹೆಚ್ಚಳವನ್ನು ಮಾಡಿ ನೋಟಿಫಿಕೇಶನ್ ಮಾಡಿದೆ. ಪ್ರಜಾಪ್ರಭುತ್ವ ಸರ್ಕಾರ PIL ಅಡ್ಡ ವಾಮಮಾರ್ಗ ಹಿಡಿಯೋ ಬದಲು ನೇರವಾಗಿ ಕರೆದು ನಮ್ಮ ಜೊತೆ ಮಾತನಾಡಿ ಶಟ್ಲು ಮಾಡಬೇಕಾಗಿತ್ತು. ಈಗಲೂ ಕೂಡ ಕಾಲಾವಕಾಶ ಇದೆ. ಇವತ್ತು ರಾತ್ರಿ 12 ಗಂಟೆ ಆಗಲಿ ನಾವು ಕೂತು ಚರ್ಚೆ ಮಾಡಿ ಶಟ್ಲು ಮಾಡ್ಲಿಕ್ಕೆ ತಯಾರಿದ್ದೀವಿ. ನ್ಯಾಯಾಲಯ ಕೂಡ ಅವರಿಗೆ ನಿರ್ದೇಶನ ಕೊಟ್ಟಿದೆ ಅಂತಕ್ಕಂಥ ಅಂಶ ಇದೆ. ನಾವು ಅದನ್ನು ಪರಿಗಣಿಸಿ ಇನ್ನೂ ಅದನ್ನು ನೋಡಿಲ್ಲ. ನೋಡಿದ ನಂತರ ನಾವು ತೀರ್ಮಾನ ಮಾಡ್ತೀವಿ. ಎಲ್ಲ ಒಂದ್ ಕಡೆ ಜಂಟಿ ಕ್ರಿಯಾ ಸಮಿತಿಯಲ್ಲಿನೇ ಒಗ್ಗಟ್ಟಿಲ್ಲ ಅನ್ನುವಂತ ಮಾತು. ಯಾಕೆಂತಂದ್ರೆ ನಿನ್ನೆ ಜಗಪ್ಪ ಅವರು ಹಿಂದೆ ಹೋಗ್ತಾರೆ, ಜೊತೆಗೆ ಇವತ್ತು ಜಗದೀಶ್ ಅವರು ಸಹ ಹಿಂದೆ ಹೋಗ್ತಾರೆ. ಯಾಕೆ ಈ ರೀತಿಯಾದಂತಹ ಇಲ್ಲಿ ಇವರಲ್ಲೇ ಭಿನ್ನಾಭಿಪ್ರಾಯಗಳು ಬರ್ತಾ ಇದಾವೆ? ಈಗ ಜಕ್ಕಪ್ಪನವರು ಕಾಂಗ್ರೆಸ್ ಪಕ್ಷದಿಂದ ಅವರು MLC ಆಗಿದ್ದಾರೆ. ಸೊ ಬಹುಶಃ ಸರ್ಕಾರ ಪ್ರಯತ್ನ ಮಾಡಿ ಅವ್ರದ್ದು ಸಂಘಟನೆ ನಮ್ಮ ಜೊತೆ ಇರೋದ್ರಿಂದ ಅವ್ರ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಸಂಘಟನೆ ಜಂಟಿಲಿ ಇದ್ದಿದ್ದರಿಂದ ಅವರು ಬಹುಶಃ ಆ ತೀರ್ಮಾನವನ್ನು ಕೈಗೊಂಡಿದ್ದಾರೆ ಅಂತೇಳಿ ನಾನಾದರೂ ಭಾವಿಸ್ತೀನಿ. ಜಂಟಿ ಕ್ರಿಯಾ ಸಮಿತಿಲಿ 8 ಸಂಘಟನೆಗಳಿದ್ವಿ ನಾವು. 8 ಈಗ ಒಂದು ಬೆಂಬಲ ಕೊಟ್ಟಿತ್ತು. 8 ಸಂಘಟನೆಗಳಿದ್ವು. ಈಗ 2 ಸಂಘಟನೆಗಳು ಈ ರೀತಿ ನಾವು ಜಂಟಿಯಿಂದ ಹೊರಗಿದ್ದೀವಿ ಅಂತಕ್ಕಂಥ ಅಂಶವನ್ನು ಹೇಳಿದ್ದಾರೆ. ಇನ್ನು 6 ಸಂಘಟನೆಗಳು ನಾವು ಇದ್ದೀವಿ. ಮತ್ತು ಇನ್ನೊಂದು ಸಂಘಟನೆ ಇವತ್ತು ಹೊರಗಡೆಯಿಂದ SC/ST ಯೂನಿಯನ್ ನಮಗೆ ಬೆಂಬಲ ಕೊಟ್ಟಿದೆ. ಅದರಿಂದ ನಾವು ಯಾವುದೇ ಗೊಂದಲ ಇಲ್ಲ ಮತ್ತು ಸಡಿಲ ಆಗುವಂಥದ್ದಿಲ್ಲ. ಯಾಕೆಂದರೆ ಯಾರೋ ಲೀಡ್ರು ಮುಷ್ಕರ ಮಾಡೋದಿಲ್ಲ. ಮುಷ್ಕರ ಮಾಡ್ತಕ್ಕಂಥವ್ರು ಸಾರಿಗೆ ಕಾರ್ಮಿಕರು. ಅದರಿಂದ ಸಾರಿಗೆ ಕಾರ್ಮಿಕರು ತಮಗೆ ಬರಬೇಕಾದಂಥ ವೇತನ ಮತ್ತಿತರೆ ಸೌಲಭ್ಯಗಳ ಬಗ್ಗೆ 100ಕ್ಕೆ 100 ಅವರು ಸಜ್ಜಾಗಿ ಪ್ರತಿರೋಧವನ್ನು ಮಾಡಲಿಕ್ಕೆ ನಾಳೆಯಿಂದ ತಯಾರಿದ್ರು. ಅದರಿಂದ ಜಟ್ಟಿನಲ್ಲಿ ಯಾವುದೂ ಒಡಕಿಲ್ಲ. ಬಹುಶಃ ಅವರು ನಿನ್ನೆವರೆಗೂ ನಮ್ಮ ಜೊತೆಲೇ ಇದ್ದರು. ಈಗ ನಿನ್ನೆ ಲೇಬರ್ ಕಮಿಷನರ್ ಹತ್ರ ಮೀಟಿಂಗ್ ಆದಾಗ ಅದೇ ಜಕ್ಕಪ್ಪನವ್ರ ಸಂಘಟನೆಯವರು ಇದ್ದರು. ಈಗ ಜಗದೀಶ್ ಅಂಡ್ ಇತರೆ ಸ್ನೇಹಿತರು ಕೂಡ ನಮ್ಮ ಜೊತೆ ಇದ್ದರು. ರಾತ್ರಿ ಅವರು ಅವರ ನಿಲುವನ್ನು ಬದಲಾವಣೆ ಮಾಡಿದ್ದಾರೆ. ಈಗ ಬದಲಾವಣೆ ಮಾಡಿರೋದಕ್ಕೆ ಸಕಾರಣ ಹೇಳಬೇಕು ಅವರು. ಅದರಿಂದ ಏಕಪಕ್ಷೀಯವಾಗಿ ಜಂಟಿ ಸಮಿತಿ ತೀರ್ಮಾನ ತಗೊಳ್ತಿತ್ತು ಅಂತ ಹೇಳೋಕ್ಕಾಗೋದಿಲ್ಲ. ಯಾಕೆಂದರೆ ಪ್ರತಿ ಹಂತದಲ್ಲೂ ಎಲ್ಲ ಸಂಘಟನೆಗಳನ್ನ ವಿಶ್ವಾಸಕ್ಕೆ ತಗೊಂಡೇ ನಾವು ಚಳುವಳಿಯನ್ನು ಮುಂದುವರಿಸಿರೋದು. ಯಾಕೆಂದರೆ ಇದಕ್ಕೊಂದು ಇತಿಹಾಸ ಇದೆ. 22 ಜುಲೈನಿಂದ ನಾವು ಇದೇ ಪ್ರಕ್ರಿಯೆಯನ್ನು ಮುಂದುವರಿಸ್ಕೊಂಡು ಬಂದಿದ್ದೀವಿ. ಅದರಿಂದ ಅವ್ರಿಗೆ ಬಿಟ್ಟಿದ್ದವ್ರು ಯಾವ ಕಾರಣಕ್ಕೆ ಅವರು ವಾಪಸ್ ಹೋಗಿದ್ದಾರೆ ಅಂತ. ಮತ್ತು ಇದರಿಂದ ಏನು ಭಾಳ ಡ್ಯಾಮೇಜ್ ಏನು ಆಗ್ತಿರ್ಲಿಲ್ಲ ನಮಗೀಗ ಸಮಸ್ಯೆ ಇರ್ತಕ್ಕಂಥದ್ದು ಹೈಕೋರ್ಟಿನ ಒಂದು ನಿರ್ದೇಶನ ಏನಿದೆ ಅದನ್ನ ನೋಡ್ತೀವಿ. ಈಗ ಜಗದೀಶ್ ಅವರು ನಿಮಗೆ ಏನಾದರೂ ಮಾಹಿತಿಯನ್ನು ತಿಳಿಸಿದ್ರ? ಇದರ ಹೊರಗೆ ಬಂದ ಮೇಲೆ ಕಾರಣಗಳನ್ನ ಏನಾದರೂ ಹೇಳಿದ್ದಾರಾ? ಯಾವ ಕಾರಣಕ್ಕಾಗಿ, ಅಥವಾ ಅವ್ರಿಗೇನಾದರೂ ಈ ಸಂಘಟನೆಯಿಂದ ಬೇಡ ನಾನು ಹೊರಗೆ ಬರಬೇಕು ಅನ್ನುವಂಥದ್ದು? ಅಂದರೆ ನಿನ್ನೆವರೆಗೂ ಸಹ ನಿಮ್ಮ ಜೊತೆ ಸಭೆಯಲ್ಲಿ ಇದ್ರು ಅಂತ ಹೇಳಿದ್ರಿ. ಯಾವುದೇ ರೀತಿಯಾದಂಥ ಆ ರೀತಿಯಾಗಿ ಭಿನ್ನಾಭಿಪ್ರಾಯಗಳು ಬಂದಿದ್ವಾ? ಇಲ್ಲ, ಏನಿಲ್ಲ. ನಾವು ಮುಕ್ತವಾಗಿ ಮಾತನಾಡ್ತಾ ಇದ್ವಿ. ಅವರು ಈಗ ನಮಗೆ ತಿಳಿಸಿಲ್ಲ. ನೇರ ಮಾಧ್ಯಮದ ಮೂಲಕ ಮತ್ತು ಸಾಮಾಜಿಕ ಜಾಲತಾಣದ ಮೂಲಕ ನಾನು ಜಂಟಿ ಸಮಿತಿಯಿಂದ ಹೊರಗಡೆ ಉಳ್ಕೊಂಡಿದ್ದೀನಿ ಅಂತ ಹೇಳಿದ್ದಾರೆ. ಅವ್ರ ಪತ್ರದಲ್ಲೂ ಕೂಡ ಅದೇನು ಸ್ಪಷ್ಟವಾದಂಥ ಕಾರಣ ಇಲ್ಲ. ಸೊ ಅದರಿಂದ ಅವರು ನಮ್ಮ ಜೊತೆ ಚೆನ್ನಾಗೇ ಇದ್ದಾರೆ, ಈಗಲೂ ಚೆನ್ನಾಗಿದ್ದಾರೆ. ಕಾರಣ ಏನು ಅಂತೇಳಿ ನಮಗೇನು ಹೇಳಿಲ್ಲ ಅವರು. ಈಗ ನಾಳಿನ ಮುಷ್ಕರಕ್ಕೆ ಸದ್ಯಕ್ಕೆ ಬ್ರೇಕ್ ಬಿದ್ದಿರುವಂತಹದ್ದು, ಈ ಕುರಿತಾಗಿ ತಾವು ಏನು ಹೇಳ್ತೀರಿ? ಇಲ್ಲ, ಬ್ರೇಕ್ ಬಿದ್ದಿಲ್ಲ. ಹೈಕೋರ್ಟ್ ಹೇಳಿದೆ
ನಾವು ಇನ್ನೂ ಕೂಡ ಆ ಆದೇಶವನ್ನು ಪರಿಶೀಲನೆ ಮಾಡಿ ಚರ್ಚೆ ಮಾಡಿ ಸಂಜೆ ತಿಳಿಸ್ತೀವಿ ನಿಮಗೆ 4 ಗಂಟೆಗೆ. ಯಾವ ರೀತಿಯಾಗಿ ನಿಮ್ಮ ಈಗ ಮೀಟಿಂಗ್ ಸಭೆಯ ಬಳಿಕ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಪ್ಲಾನಿಂಗ್ ಏನಾದರೂ ಮಾಡ್ಕೊಂಡಿದ್ದೀರಾ ಹೆಂಗೆ? ಅಲ್ಲಿ ನೋಡಿ, ನಾವು ಜಂಟಿ ಕ್ರಿಯಾ ಸಮಿತಿಯ ಒಂದು ಭಾಗ, ನಾವು ಒಬ್ಬರೇ ನಿರ್ಧಾರವನ್ನು ಮಾಡಲಿಕ್ಕಾಗಲ್ಲ. ನಾವೆಲ್ಲರೂ ಕೂಡಿ ಚರ್ಚೆ ಮಾಡಿ ಒಂದು ಸಹಮತಕ್ಕೆ ಬರ್ತೀವಿ, ಆ ತೀರ್ಮಾನವನ್ನು ನಿಮಗೆ ತಿಳಿಸ್ತೀವಿ. ಸೊ ನೋಡಿದ್ರಲ್ಲ, ಒಟ್ಟಾರೆಯಾಗಿ ನಮ್ಮ ಆಮಿಷಗಳು ನಾವೇನು ಬೇಡಿಕೆಗಳನ್ನು ಇಟ್ಟಿದ್ವಿ ಅದನ್ನ ಸರ್ಕಾರ ಒಪ್ಕೊಳ್ಬೇಕು. ಒಪ್ಪಿಕೊಳ್ಳದಿದ್ರೆ ನಾವು ಖಂಡಿತವಾಗಿಯೂ ಮತ್ತೆ ಸಭೆಯನ್ನ ಮಾಡಿ ಸಭೆಯ ಬಳಿಕ ಮುಷ್ಕರದ ವಿಚಾರವನ್ನ ತಿಳಿಸ್ತೀವಿ ಅನ್ನುವಂಥ ಮಾತನ್ನ ಹೇಳ್ತಾರೆ. ಕ್ಯಾಮ್ರಾ ಪರ್ಸನ್ ವಿಕಾಸ್ ಜೊತೆ ಲಕ್ಷ್ಮೀ ಬಾಗಲಕೋಟೆ, ಅಶ್ವಿಕ ನ್ಯೂಸ್, ಬೆಂಗಳೂರು.